ಓಂ ನಮಃ ಶಿವಾಯ. ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಕನ್ಯಾ ರಾಶಿಯವರ ಜೀವನದ ಪಥದ ಬಗ್ಗೆ ಚರ್ಚೆ ಮಾಡೋಣ. ಏಪ್ರಿಲ್ ಮಾಸದ ಆರಂಭಿಕ 4 ದಿನಗಳ ಕಾಲ 1ರಿಂದ 4ನೇ ತಾರೀಖಿನವರೆಗೆ ನಿಮ್ಮ ರಾಶಿಚಕ್ರಕ್ಕೆ ಅನ್ವಯಿಸುವ ಸಮಗ್ರ ಜ್ಯೋತಿಷ್ಯದ ಒಳನೋಟಗಳನ್ನು ಇಲ್ಲಿ ನೀಡಲಾಗುವುದು. ನೀವು ಕನ್ಯಾ ರಾಶಿಯ ಜಾತಕದವರಾಗಿದ್ದು ಮೊದಲ ಬಾರಿಗೆ ನಮ್ಮ ಈ ವೇದಿಕೆಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಈ ಮಾಹಿತಿ ನಿಮಗೆ ಪ್ರೇರಣೆ ನೀಡಿದರೆ ವಿಡಿಯೋವನ್ನು ಮೆಚ್ಚುವ ಲೈಕ್ ಮೂಲಕ ಬೆಂಬಲಿಸಿ. ಇದಲ್ಲದೆ ಈ ಚಿತ್ರಣವನ್ನು ಪೂರ್ತಿಯಾಗಿ ಅಂತ್ಯದವರೆಗೂ ಗಮನಿಸಿ, ಆಗ ಮಾತ್ರ ನಿಮಗೆ ವಿಷಯದ ಪ್ರತಿಯೊಂದು ಎಳೆಯೂ ನಿಖರವಾಗಿ ಮನದಟ್ಟಾಗುವುದು. ಜ್ಯೋತಿಷ್ಯಶಾಸ್ತ್ರದ ಗಣನೆಯಂತೆ ಕನ್ಯಾ ರಾಶಿಯು ರಾಶಿಚಕ್ರದ 6ನೇ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಮುಖ್ಯವಾಗಿ ಈ ತಿಂಗಳ ಅವಧಿಯಲ್ಲಿ ನೀವು ಕೆಲವು ನಿರ್ಣಾಯಕ ಸಂಗತಿಗಳ ಬಗ್ಗೆ ಅತೀವ ಜಾಗರೂಕತೆ ವಹಿಸುವುದು ಅಗತ್ಯವಾಗಿದೆ. ನಿಮ್ಮ ರಾಶಿಗೆ ಪೂರಕವಾದ ಪೂರ್ಣ ಫಲಿತಾಂಶಗಳನ್ನು ಗ್ರಹಿಸುವ ಮುನ್ನ ಈ ದೃಶ್ಯಾವಳಿಯನ್ನು ಏಕಾಗ್ರತೆಯಿಂದ ವೀಕ್ಷಿಸಿದರೆ ನಿಮಗೆ ಭವಿಷ್ಯದ ದಾರಿ ಸ್ಪಷ್ಟವಾಗುತ್ತದೆ. ಆದ್ದರಿಂದ ನಾನು ಈ ವಿಶ್ಲೇಷಣೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ತುಸು ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟು ಪೂರ್ಣವಾಗಿ ಆಲಿಸಿ. ಈ 4 ದಿನಗಳ ಗ್ರಹಗಳ ಸಂಚಾರವನ್ನು ವಿಶ್ಲೇಷಿಸಿದರೆ ನಿಮ್ಮ ಮೇಲೆ ಕೆಲವು ವ್ಯಕ್ತಿಗಳ ಪ್ರಭಾವವು ದಟ್ಟವಾಗಿರುವುದು ಗೋಚರಿಸುತ್ತದೆ. ಪ್ರಸ್ತುತ ಆ ವ್ಯಕ್ತಿಗಳು ಯಾರು ಮತ್ತು ಅವರು ನಿಮ್ಮ ಏಳಿಗೆಯ ವಿರುದ್ಧ ಎಂತಹ ಸಂಚುಗಳನ್ನು ಹೆಣೆಯುತ್ತಿದ್ದಾರೆ ಎಂಬ ರಹಸ್ಯ ತಿಳಿದರೆ ನೀವು ಖಂಡಿತವಾಗಿಯೂ ಸ್ತಬ್ಧರಾಗುತ್ತೀರಿ. ನಿಮ್ಮ ಪತನಕ್ಕೆ ಸ್ಕೆಚ್ ಹಾಕುತ್ತಿರುವ ಆ ಜನರು ಯಾರು ಮತ್ತು ಅವರ ಕುತಂತ್ರದ ಸ್ವರೂಪವೇನು ಎಂಬುದನ್ನು ಈಗ ಬಯಲು ಮಾಡೋಣ. ಉತ್ತರ ಫಲ್ಗುಣಿ ನಕ್ಷತ್ರದ ಕೊನೆಯ 3 ಪಾದಗಳು, ಹಸ್ತ ನಕ್ಷತ್ರದ 4 ವಿಭಾಗಗಳು ಮತ್ತು ಚಿತ್ತಾ ನಕ್ಷತ್ರದ ಮೊದಲ 2 ಭಾಗಗಳು ಕನ್ಯಾ ರಾಶಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ ರಾಶಿಯ ಮೇಲೆ ಬುಧ ಗ್ರಹದ ಆಧಿಪತ್ಯವಿದೆ. ಕನ್ಯಾ ರಾಶಿಯವರ ಮೂಲ ಸ್ವಭಾವವೆಂದರೆ ತಾವು ಕೈಗೆತ್ತಿಕೊಂಡ ಯಾವುದೇ ಕಾರ್ಯವನ್ನು ಅತಿ ಶಿಸ್ತುಬದ್ಧವಾಗಿ ಮತ್ತು ಯಾವುದೇ ನ್ಯೂನತೆಗಳಿಲ್ಲದಂತೆ ಪರಿಪೂರ್ಣವಾಗಿ ನಿರ್ವಹಿಸುವುದು. ಜಟಿಲ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅವುಗಳಿಗೆ ಚಾಣಾಕ್ಷ ಪರಿಹಾರಗಳನ್ನು ಹುಡುಕುವಲ್ಲಿ ಇವರು ಸಿದ್ಧಹಸ್ತರು. ತಮ್ಮ ವೃತ್ತಿಪರ ಬದುಕಿನಲ್ಲಿ ನಿರಂತರ ಪರಿಶ್ರಮ ಹಾಕಿ ಗುರಿ ಸಾಧಿಸುವುದೇ ಇವರ ಜೀವನದ ಗುರಿ. ಆದರೆ ನಿಮ್ಮ ಮುಖದಲ್ಲಿನ ಹರ್ಷವನ್ನು ಕಂಡು ಮತ್ತು ನಿಮ್ಮ ಸಂಸಾರದ ಸುಖ ಸಮೃದ್ಧಿಯನ್ನು ನೋಡಿ ಹೊಟ್ಟೆ ಉರಿಯುವ ಕೆಲವು ಕೆಟ್ಟ ಮನಸ್ಥಿತಿಯ ಜನರಿದ್ದಾರೆ. ವಿಶೇಷವಾಗಿ ಇಬ್ಬರು ಕುತಂತ್ರಿ ಮಹಿಳೆಯರು ನಿರಂತರವಾಗಿ ನಿಮ್ಮನ್ನು ಸೋಲಿಸಲು, ನಿಮಗೆ ಕೆಟ್ಟದ್ದನ್ನು ಬಯಸಲು ಮತ್ತು ನಿಮ್ಮ ಸುಂದರ ಬದುಕನ್ನು ಹಾಳುಗೆಡವಲು ಹವಣಿಸುತ್ತಿದ್ದಾರೆ. ಅವರು ನಿಮ್ಮ ಮೇಲೆ ಮಾಟ ಮಂತ್ರದಂತಹ ನೀಚ ಪ್ರಯೋಗಗಳನ್ನು ನಡೆಸಲು ಕೂಡ ಮುಂದಾಗುತ್ತಿದ್ದಾರೆ. ಹಾಗಾಗಿ ನಾನು ಆ ಮಹಿಳೆಯರ ಗುರುತನ್ನು ಇಲ್ಲಿ ಬಹಿರಂಗಪಡಿಸುತ್ತೇನೆ. ಪ್ರಮುಖವಾಗಿ ಈ ಇಬ್ಬರು ಅಸೂಯಾಪರ ಮಹಿಳೆಯರು ನಡೆಸುವ ಸಂಚುಗಳು ಬಹಳ ಅಪಾಯಕಾರಿ. ಏಕೆಂದರೆ ಗಂಡಸರು ಸಾಮಾನ್ಯವಾಗಿ ಇಂತಹ ಸಣ್ಣತನದ ವಿಷಯಗಳಿಗೆ ಅಷ್ಟಾಗಿ ಮನ್ನಣೆ ನೀಡುವುದಿಲ್ಲ, ಯಾವುದನ್ನಾದರೂ ಕೇಳಿದರೂ ನಿರ್ಲಕ್ಷಿಸಿ ಮುಂದೆ ಹೋಗುತ್ತಾರೆ. ಆದರೆ ಈ ಮಹಿಳೆಯರ ಕುತಂತ್ರದ ಶೈಲಿ ಹೇಗಿದೆ ಗೊತ್ತೇ? ಕೆಲವು ಹೆಂಗಸರು ಹೊರನೋಟಕ್ಕೆ ಮಂದಹಾಸ ಬೀರುತ್ತಾ ನಿಮ್ಮ ಪರಮಹಿತೈಷಿಗಳಂತೆ ನಾಟಕವಾಡುತ್ತಾರೆ. ಆದರೆ ಅವರ ಅಂತರಾಳದಲ್ಲಿ ದ್ವೇಷದ ವಿಷ ತುಂಬಿರುತ್ತದೆ. ಅಂದರೆ ಇಂತಹ ಕೆಟ್ಟ ಆಲೋಚನೆಯ ಮಹಿಳೆಯರು ನಮ್ಮ ಸುತ್ತಮುತ್ತಲೇ ಅಣಬೆಗಳಂತೆ ಹಬ್ಬಿರುತ್ತಾರೆ. ಅವರು ತಮ್ಮ ಮತ್ಸರದಿಂದ ಇತರರ ಉನ್ನತಿಯನ್ನು ಸಹಿಸದೆ ನಾಶಪಡಿಸಲು ಸಂಚು ಹೂಡುತ್ತಾರೆ. ಇವರನ್ನು ಪತ್ತೆ ಹಚ್ಚುವುದು ಅಷ್ಟು ಸುಲಭದ ಮಾತಲ್ಲ. ಆದರೂ ಇವರನ್ನು ಹೇಗೆ ಗುರುತಿಸುವುದು ಎಂಬುದಕ್ಕೆ ಈ ವಿಶ್ಲೇಷಣೆಯಲ್ಲಿ ನಾನು ಕೆಲವು ಸಂಕೇತಗಳನ್ನು ನೀಡುತ್ತೇನೆ. ಈ ಋಣಾತ್ಮಕ ಶಕ್ತಿಗಳ ಪ್ರಯೋಗವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ನೀವು ಎಚ್ಚೆತ್ತುಕೊಳ್ಳುವುದು ಅನಿವಾರ್ಯ. ನೀವು ಈಗಲೇ ಗಮನ ಹರಿಸದಿದ್ದರೆ ಅವರು ಅಂದುಕೊಂಡ ದುಷ್ಕೃತ್ಯವನ್ನು ಸಾಧಿಸಿಬಿಡುತ್ತಾರೆ. ನೀವು ಅವರಿಗೆ ಮಣಿಯಬಾರದು. ಅವರು ಹಂಬಲಿಸುವಂತೆ ನಿಮ್ಮ ಗೃಹದಲ್ಲಿ ಕಲಹಗಳು, ಕಣ್ಣೀರು ಮತ್ತು ಅನಿರೀಕ್ಷಿತ ಅನಾಹುತಗಳು ಸಂಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಅವರು ಹೆಣೆಯುತ್ತಿರುವ ಈ ಕೆಟ್ಟ ತಂತ್ರಗಳನ್ನು ಅವರಿಗೆ ತಿರುಗುಬಾಣವಾಗುವಂತೆ ಮಾಡಿ ಅವರು ತೋಡಿದ ಹಳ್ಳಕ್ಕೆ ಅವರೇ ಬೀಳುವಂತೆ ಮಾಡಬೇಕು. ಅದಕ್ಕಾಗಿ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ಮತ್ತು ಯಾವ ಸಣ್ಣ ದೈವಿಕ ಪರಿಹಾರಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ನಾನು ವಿವರಿಸುತ್ತೇನೆ. ಸೃಷ್ಟಿಕರ್ತನು ಇಂದು ಈ ಮಾಹಿತಿಯ ಮೂಲಕ ನಿಮಗೆ ಮುನ್ಸೂಚನೆ ನೀಡುತ್ತಿದ್ದಾನೆ. ಭಗವಂತನು ನಿಮ್ಮನ್ನು ಈಗಾಗಲೇ 10 ಹಲವು ಸಂಕಷ್ಟಗಳಿಂದ ಪಾರು ಮಾಡಿದ್ದಾನೆ. ಕಳೆದ ಕೆಲವು ವರ್ಷಗಳನ್ನು ಗಮನಿಸಿದರೆ ನೀವು ಪದೇ ಪದೇ ವಾಹನಗಳ ಅಪಘಾತಕ್ಕೆ ಸಿಲುಕುವುದು, ಮನೆಯಲ್ಲಿ ನೆಮ್ಮದಿಯ ಕೊರತೆ, ಗಾಢನಿದ್ರೆಯ ಅಭಾವ, ಮಾನಸಿಕ ತೊಳಲಾಟ, ಅಕಾರಣ ಭಯ, ತಲೆನೋವು ಅಥವಾ ಬೆನ್ನು ನೋವಿನಂತಹ ದೈಹಿಕ ಬಾಧೆಗಳು ಅನುಭವಿಸುತ್ತಿರಬಹುದು. ಇವೆಲ್ಲವೂ ನಿಮ್ಮ ಜೀವನದ ಹಾದಿಯಲ್ಲಿ ಸ್ವಲ್ಪ ದಿನಗಳಿಂದ ನೀವು ಗಮನಿಸಿರುವ ವ್ಯತಿರಿಕ್ತ ಬದಲಾವಣೆಗಳು. ಅಂದರೆ ಈ ಸಮಸ್ಯೆಗಳಲ್ಲಿ ಬಹುತೇಕವು ಬಹಳ ಕ್ಲಿಷ್ಟಕರವಾದವು, ಅತ್ಯಂತ ಕಠಿಣವಾದವು ಕೂಡ ಹೌದು. ಆದರೂ ದೈವಬಲವು ನಿಮ್ಮನ್ನು ಕಾಪಾಡುತ್ತಿದೆ ಎಂಬುದು ಸತ್ಯದ ಸಂಗತಿ. ನಾವೆಲ್ಲರೂ ಸಾಧಾರಣ ಮನುಷ್ಯರು ಎಂದು ನೀವು ಭಾವಿಸುತ್ತೀರಿ. ದೇವರು ನಮ್ಮನ್ನು ಏಕಾಗಿ ರಕ್ಷಿಸುತ್ತಿದ್ದಾನೆ ಎಂದು ಸಂಶಯ ಪಡಬಹುದು. ಪರಮಾತ್ಮನು ಯಾವಾಗಲೂ ನೊಂದವರ ಮತ್ತು ಶೋಷಿತರ ಪರವಾಗಿ ಇರುತ್ತಾನೆ. ಯಾರಾದರೂ ನಮಗೆ ದ್ರೋಹ ಬಗೆಯಲು ಯತ್ನಿಸಿದರೆ ದೈವವು ಸುಮ್ಮನೆ ವೀಕ್ಷಿಸುವುದಿಲ್ಲ.
ನಿಮ್ಮ ಸುತ್ತಮುತ್ತಲೇ ಯಾರೋ ನಿಮ್ಮ ಅವನತಿಗಾಗಿ ಕಾಯುತ್ತಿದ್ದಾರೆ ಎಂಬ ಅಸ್ಪಷ್ಟ ಸುಳಿವು ನಿಮಗಾಗುತ್ತಿದೆ. ಅವರು ನಿಮ್ಮನ್ನು ನೇರವಾಗಿ ಎದುರಿಸುವ ಧೈರ್ಯ ಮಾಡುವುದಿಲ್ಲ. ಬದಲಾಗಿ ನಿಮ್ಮ ಕಲ್ಪನೆಗೂ ನಿಲುಕದಂತಹ ಮಾಟ ಮಂತ್ರಗಳನ್ನು ಮಾಡುತ್ತಿದ್ದಾರೆ. ಅವರು ಇಂತಹ ಕೀಳುಮಟ್ಟಕ್ಕೆ ಇಳಿಯಲು ಸಾಧ್ಯವೇ ಎಂಬ ಭ್ರಮೆ ನಿಮಗಿದೆ. ಆದರೆ ನೀವು ಊಹಿಸಲು ಅಸಾಧ್ಯವಾದ ಮಾರ್ಗಗಳಲ್ಲಿ ಅವರು ಈ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ನಿಮಗೆ ಅರಿವಿಲ್ಲದ ವಿಷಯವೇನೆಂದರೆ ಅದು ಅವರಿಗೆ ದೊರೆತಿರುವ ಒಂದು ಸುಸಂಧಿಯಾಗಿದೆ. ಇದು ಇತರರಿಗೆ ಬಲ ನೀಡಿದಂತಿದೆ. ಅವರು ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ಮುರಿಯಲು ಇದೇ ಪ್ರಶಸ್ತ ಸಮಯ ಎಂದು ಕಾದು ಕುಳಿತಿದ್ದಾರೆ. ಏಕೆಂದರೆ ಯಾರೂ ಇಂತಹ ನೀಚ ಕೃತ್ಯಗಳನ್ನು ಸದ್ಯಕ್ಕೆ ನಿರೀಕ್ಷಿಸಲು ಸಾಧ್ಯವಿಲ್ಲ. ಅನ್ಯರು ನಮ್ಮ ಬಗ್ಗೆ ಇಷ್ಟೊಂದು ವೈರತ್ವ ಸಾಧಿಸಲು ಹೇಗೆ ಸಾಧ್ಯ ಎಂದು ನೀವು ಯೋಚಿಸಬಹುದು. ಆದರೆ ವಾಸ್ತವದ ಚಿತ್ರಣವೇ ಬೇರೆಯಾಗಿದೆ. ಅವರು ಕೇವಲ ನಿಮ್ಮ ಏಳಿಗೆ ನೋಡಿ ಅಳುವುದು ಮಾತ್ರವಲ್ಲ, ಅದಕ್ಕಿಂತಲೂ ಭೀಕರವಾದ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ. ನಿಮ್ಮ ಬೆನ್ನ ಹಿಂದೆ ಅವರು ದೊಡ್ಡ ನಂಬಿಕೆದ್ರೋಹ ಎಸಗಿದ್ದಾರೆ. ಇಂತಹ ಕಟುಕರು ಈ ಸಮಾಜದಲ್ಲಿ ಇರಲು ಸಾಧ್ಯವೇ ಎಂದು ನೀವು ನಂಬಲಿಕ್ಕಾಗದು. ಏಕೆಂದರೆ ಎಲ್ಲರನ್ನೂ ಒಳ್ಳೆಯವರೆಂದು ಪರಿಗಣಿಸುವುದು ನಿಮ್ಮ ಉದಾತ್ತ ಸ್ವಭಾವ. ಆದ್ದರಿಂದ ಉಳಿದವರು ಕೂಡ ನಿಮ್ಮಂತೆಯೇ ಇರುತ್ತಾರೆ ಎಂದು ನೀವು ಭ್ರಮಿಸುತ್ತೀರಿ. ಆದರೆ ನಿಮ್ಮ ಈ ಕಲ್ಪನೆಯೇ ತಪ್ಪಾಗಿದೆ. ನೀವು ಕಾಣುವ ಸಾತ್ವಿಕ ಗುಣಗಳು ಇತರರಲ್ಲಿ ಎಲ್ಲೂ ಗೋಚರಿಸುತ್ತಿಲ್ಲ. ನೀವು ಜನರೊಂದಿಗೆ ಮುಕ್ತವಾಗಿ ಬೆರೆಯುತ್ತೀರಿ, ಮನೆಯ ಆಂತರಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತೀರಿ. ಆದರೆ ನಿಮ್ಮ ಪಾಲಿಗೆ ಸಂಕಷ್ಟಗಳ ಸರಮಾಲೆ ಬಹಳ ದಿನಗಳಿಂದ ಬೆಳೆಯುತ್ತಲೇ ಇದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬಾಲ್ಯದಿಂದಲೂ ನೀವು ನಿಮ್ಮ ವಯಸ್ಸನ್ನು ಮೀರಿದ ಹೋರಾಟ ಮತ್ತು ನೋವುಗಳನ್ನು ಅನುಭವಿಸುತ್ತಾ ಬಂದಿದ್ದೀರಿ. ಅಂದರೆ ನೀವು ಕಿರಿಯರಾಗಿದ್ದರೂ ಮನೆಯ ಜವಾಬ್ದಾರಿಗಳ ಹೊಣೆಗೆ ಸಿಲುಕಿದ್ದೀರಿ. ಪ್ರತಿ ರೂಪಾಯಿಯ ಖರ್ಚಿಗೂ ಬಹಳ ಶ್ರಮಪಡುತ್ತಿದ್ದೀರಿ. ಪೂರ್ವಜರು ನೀಡಿದ ಆಸ್ತಿಪಾಸ್ತಿ ಏನೂ ಇಲ್ಲದಿದ್ದರೂ ನೀವು ಸ್ವಾಭಿಮಾನದಿಂದ ಬದುಕಲು ಯತ್ನಿಸುತ್ತಿದ್ದೀರಿ. ಸಂಸಾರದಲ್ಲಿ ಜಗಳಗಳು, ಮಾನಸಿಕ ನೆಮ್ಮದಿಯ ಅಭಾವ ಇವೆಲ್ಲವನ್ನೂ ನೀವು ಯಾರಿಗೂ ವಿವರಿಸಲಾಗದೆ ಒಳಗೊಳಗೆ ನಲುಗುತ್ತಿದ್ದೀರಿ. ನಿಮ್ಮ ಈ ಕಡು ಸಂಕಟ ನಿಮಗೆ ಮತ್ತು ದೇವರಿಗೆ ಮಾತ್ರ ಅರಿವಿದೆ. ಹೊರಗಿನ ಶತ್ರುಗಳು ನೋಯಿಸಿದರೆ ಅದನ್ನು ಪ್ರತಿಭಟಿಸಬಹುದು. ಆದರೆ ನಮ್ಮವರೇ ನಮ್ಮನ್ನು ಕಣ್ಣೀರು ಹಾಕಿಸಿದಾಗ ಆ ನೋವನ್ನು ಹಂಚಿಕೊಳ್ಳಲು ಕೂಡ ಜಾಗವಿರುವುದಿಲ್ಲ. ಅವರು ಮೊದಲು ತೊಂದರೆ ಕೊಟ್ಟು ನಂತರ ಸಮಾಧಾನ ಮಾಡುತ್ತಿರುವಂತೆ ಕೃತಕ ನಾಟಕವಾಡುತ್ತಾರೆ. ಅವರು ಸಮಾಜದಲ್ಲಿ ನಿಮ್ಮ ಬಗ್ಗೆ ಹಾಸ್ಯ ಮಾಡುತ್ತಾರೆ. 10 ಜನರ ಮುಂದೆ ನಿಮ್ಮ ಘನತೆಗೆ ಚ್ಯುತಿ ತರುತ್ತಾರೆ. ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹಂತ ಹಂತವಾಗಿ ಕುಸಿಯುತ್ತಿದೆ. ಆದ್ದರಿಂದ ಕೆಲವು ವಿಷಯಗಳನ್ನು ಗುಪ್ತವಾಗಿಡುವುದು ಅಗತ್ಯ. ನಾವು ಕಷ್ಟ ಅನುಭವಿಸಿದರೂ ಕೆಲವು ಖಾಸಗಿ ಸಂಗತಿಗಳನ್ನು ಗೋಪ್ಯವಾಗಿಡಲೇಬೇಕು. ನೀವು ಅಂತಹ ಪರೀಕ್ಷೆಗಳನ್ನು ಅತಿಯಾಗಿ ಎದುರಿಸುತ್ತಿದ್ದೀರಿ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಮತ್ತು ಇದರ ಜೊತೆಗೆ ನೀವು ಅನುಭವಿಸಿದ ಸಂಕಟ, ನಿಂದನೆಗಳು ಮತ್ತು ಅಪವಾದಗಳನ್ನು ನಿಮ್ಮ ಮೇಲೆ ಬಲವಂತವಾಗಿ ಹೇರಲಾಗಿದೆ. ಕಳೆದ ಕೆಲವು ವರ್ಷಗಳ ಅವಧಿಯಲ್ಲಿ ನೀವು ಮಾಡದ ತಪ್ಪಿಗೆ ನಿಮ್ಮನ್ನು ಅಪರಾಧಿಯಂತೆ ಬಿಂಬಿಸಲಾಗಿದೆ. ಆ ಕೆಟ್ಟ ವ್ಯಕ್ತಿಗಳ ನಾಲಿಗೆಯಿಂದ ನೀವು ಹಲವು ಬಾರಿ ಅವಮಾನಕ್ಕೆ ಒಳಗಾಗಿದ್ದೀರಿ. ಆದಾಗ್ಯೂ ನಿಮಗೆ ಅತಿ ಹೆಚ್ಚು ಕಿರುಕುಳ ನೀಡಿದವರು ಆ 2 ಮಹಿಳೆಯರು ಎಂದು ಸ್ಪಷ್ಟವಾಗಿ ಹೇಳಬಹುದು. ಇಂತಹ ಭಯಾನಕ ಅನುಭವಗಳನ್ನು ನಾವು ವಿವರಿಸಬೇಕಾಗುತ್ತದೆ ಎಂದು ನೀವು ಎಂದೂ ಭಾವಿಸಿರಲಿಲ್ಲ. ನಮ್ಮ ಹಿತೈಷಿಗಳು ಎಂದು ನೀವು ಯಾರನ್ನು ಅತಿಯಾಗಿ ನಂಬಿದ್ದಿರೋ ಅವರಿಂದಲೇ ನೀವು ಅದೆಷ್ಟು ಮಾನಸಿಕ ಹಿಂಸೆ ಅನುಭವಿಸಿದ್ದೀರಿ ಎಂದು ನಿಮ್ಮ ಆತ್ಮಕ್ಕೆ ಮಾತ್ರ ತಿಳಿದಿದೆ. ಅವರಿಂದಾಗಿ ಕೆಲವರು ಆರ್ಥಿಕವಾಗಿ ದಿವಾಳಿಯಾಗಿರಬಹುದು. ಜೀವನದ ಅತಿ ಅಮೂಲ್ಯವಾದ ಕಾಲಘಟ್ಟವನ್ನು ವ್ಯರ್ಥ ಮಾಡಿರಬಹುದು. ಹಗಲಿರುಳು ಅವರ ಬಗ್ಗೆಯೇ ಚಿಂತಿಸುತ್ತಾ ನಿಮ್ಮ ಆರೋಗ್ಯವನ್ನು ಹದಗೆಡಿಸಿಕೊಂಡಿರಬಹುದು. ಅಂದರೆ ನೀವು ಎಷ್ಟೇ ಚಿಕಿತ್ಸೆಗಳನ್ನು ಪಡೆದರೂ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಿಡದೆ ಕಾಡುತ್ತಿವೆ. ಅದಕ್ಕೆ ಶಾಶ್ವತ ಪರಿಹಾರ ಸಿಗದೆ ನೀವು ತೀವ್ರವಾಗಿ ಬಳಲುತ್ತಿದ್ದೀರಿ. ಆದರೆ ಇಷ್ಟೆಲ್ಲ ಆದರೂ ನಾವು ಅವರ ತಪ್ಪುಗಳನ್ನು ಬೇಗನೆ ಮರೆತು ಮತ್ತೆ ಅವರಿಗೆ ಒಳ್ಳೆಯವರಾಗಲು ಪ್ರಯತ್ನಿಸುತ್ತೀರಿ. ಇದು ನೀವು ಮಾಡುತ್ತಿರುವ ಪರಮ ಪ್ರಮಾದ. ಯಾರನ್ನು ಆಪ್ತರೆಂದು ಭಾವಿಸಬೇಕು ಮತ್ತು ಯಾರನ್ನು ದೂರವಿಡಬೇಕು ಎಂಬ ವಿವೇಚನೆ ಇಲ್ಲದಿರುವುದು ನಿಮ್ಮ ದೌರ್ಬಲ್ಯ. ಅವರು ಎಷ್ಟು ವಿಷಪೂರಿತ ವ್ಯಕ್ತಿಗಳು ಎಂದು ಪತ್ತೆಹಚ್ಚುವಲ್ಲಿ ನೀವು ಸೋಲುತ್ತಿದ್ದೀರಿ. ನಗುಮುಖದವರೆಲ್ಲರೂ ಮಿತ್ರರು ಮತ್ತು ಕೋಪದವರೆಲ್ಲರೂ ಶತ್ರುಗಳು ಎಂದು ಅಂದುಕೊಳ್ಳುವುದು ನಿಮ್ಮ ಭ್ರಮೆ. ಇದನ್ನು ನೀವು ಸೂಕ್ತ ಸಮಯದಲ್ಲಿ ಅರಿತುಕೊಳ್ಳಬೇಕು. ಈ 2 ಮಹಿಳೆಯರು ನಿಮ್ಮ ಬದುಕಿನಲ್ಲಿ ಅತ್ಯಂತ ವಿಷಕಾರಿಯಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ನಿಮ್ಮ ಏಳಿಗೆಯನ್ನು ಬಯಸುವ ಮುಗ್ಧರಂತೆ, ಏನೂ ತಿಳಿಯದ ಅಬಲೆಯರಂತೆ ನಟಿಸುತ್ತಾರೆ. ಅವರಿಗೆ ಒಳಸಂಚಿನ ಬಗ್ಗೆ ಪೂರ್ಣ ಅರಿವಿದ್ದರೂ ಸಹ ಏನೂ ಗೊತ್ತಿಲ್ಲದಂತೆ ವರ್ತಿಸಿ ನಿಮ್ಮ ಸಹಾಯ ಪಡೆದು ನಂತರ ನಿಮ್ಮನ್ನು ಮೂಲೆಗೆ ತಳ್ಳುತ್ತಾರೆ. ತಮ್ಮ ಸ್ವಾರ್ಥ ಸಾಧನೆಯಾದ ನಂತರ ನೀವು ಅವರಿಗೆ ನಿರುಪಯುಕ್ತ ಎಂಬಂತೆ ನಡೆದುಕೊಳ್ಳುತ್ತಾರೆ. ಅಂತಹ ಕೆಟ್ಟ ಜನರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ಎಂಬುದು ಕಟುಸತ್ಯ. ಅವರು ಬಹಳ ಜಾಣತನದಿಂದ ವರ್ತಿಸುತ್ತಾರೆ. ನೀವು ಸಂಶಯಪಡಲು ಕೂಡ ಅವಕಾಶ ನೀಡುವುದಿಲ್ಲ. ನಿಮ್ಮ ಒಳ್ಳೆಯತನವನ್ನು ಕಂಡು ಅವರು ತಮ್ಮ ವೇಷ ಬದಲಿಸುತ್ತಾರೆ. ಆಗ ನೀವು ಅವರನ್ನು ನಂಬಿ ಮತ್ತೆ ಅವರ ಬಲೆಯಲ್ಲಿ ಬೀಳುತ್ತೀರಿ. ಅವರು ಮಹಾನ್ ಕುತಂತ್ರಿಗಳು. ಜನರನ್ನು ದಾರಿ ತಪ್ಪಿಸುವ ಕಲೆ ಅವರಿಗೆ ಕರಗತವಾಗಿದೆ. ಈಗ ಪ್ರಸ್ತಾಪಿಸಲಾದ 2 ಮಹಿಳೆಯರು ಅಂತಹ ಕೆಟ್ಟ ಗುಣಗಳನ್ನೇ ಮೈಗೂಡಿಸಿಕೊಂಡಿದ್ದಾರೆ.
ಅವರು ಮುಗ್ಧತೆಯ ಮುಖವಾಡ ಧರಿಸಿ ನಿಮ್ಮೊಂದಿಗೆ ಬೆರೆಯುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ಅಜ್ಞಾನದ ಸೋಗು ಹಾಕುವ ಮಾಯಾವಿಗಳು. ಅವರ ನಡವಳಿಕೆಯೇ ಒಂದು ನಿಗೂಢ ಒಗಟು. ನಿಮ್ಮ ಸುಖವನ್ನು ಸಹಿಸಲಾಗದೆ ಅವರು ಒಳಗೊಳಗೆ ಕೊರಗುತ್ತಾರೆ. ಕನ್ಯಾ ರಾಶಿಯವರ ಪ್ರಗತಿಗೆ ಈ ಇಬ್ಬರು ಮಹಿಳೆಯರು ಕಂಟಕವಾಗುತ್ತಿದ್ದಾರೆ. ನೀವು ಅಂದವಾಗಿ ಸಿದ್ಧಗೊಂಡು ಯಾವುದಾದರೂ ಸಮಾರಂಭಕ್ಕೆ ಹೋದಾಗ ನಿಮ್ಮ ಸಂಭ್ರಮ ನೋಡಿ ಅವರ ಹೊಟ್ಟೆಯಲ್ಲಿ ಕಿಚ್ಚು ಉರಿಯುತ್ತದೆ. ನಿಮ್ಮ ಸೌಂದರ್ಯದ ಬಗ್ಗೆ ಸುಳ್ಳು ಹೊಗಳಿಕೆ ಮಾಡುತ್ತಲೇ ಮನಸ್ಸಿನಲ್ಲಿ ಶಾಪ ಹಾಕುತ್ತಾರೆ. ಅವರು ಜನಸಂದಣಿಯ ನಡುವೆಯೂ ನಿಮ್ಮನ್ನೇ ಕೆಟ್ಟ ದೃಷ್ಟಿಯಿಂದ ಗುರಿ ಮಾಡುತ್ತಾರೆ. ಆ ಮೊದಲ ವ್ಯಕ್ತಿ ಯಾರು ಎಂಬ ಸುಳಿವು ನಿಮಗಿದೆಯೇ? ನಿಮ್ಮ ಪಿತೃಪಕ್ಷದ ಅಥವಾ ಮಾತೃಪಕ್ಷದ ರಕ್ತ ಸಂಬಂಧಿಗಳು ಮಹಿಳೆಯರಿರಬಹುದು ಅಥವಾ ಪುರುಷರಿರಬಹುದು. ನಿಮ್ಮ ನಿಕಟ ಕುಟುಂಬದಲ್ಲಿಯೇ ಇಂತಹ ಒಬ್ಬ ಮಹಿಳಾ ಶತ್ರು ಇರುವುದು ಖಚಿತ. ಅವರು ನಿಮ್ಮ ಒಡನಾಡಿಗಳೇ ಆಗಿರಬಹುದು. ಸೋದರ ಸಂಬಂಧಿಗಳು ಅಥವಾ ಅತ್ತೆ ಮಾವಂದಿರ ಕಡೆಯವರಿರಬಹುದು. ಇವರು ನಿಮ್ಮ ಏಳಿಗೆಯ ಪ್ರತಿಯೊಂದು ಹೆಜ್ಜೆಯನ್ನೂ ಕಂಡು ಮತ್ಸರಪಡುತ್ತಾರೆ. ಒಡಹುಟ್ಟಿದವರ ನಡುವೆಯೇ ಇಂತಹ ಸಂಘರ್ಷಗಳು ಇಂದಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಬಿಟ್ಟಿವೆ. ಅವರು ನಿಮ್ಮ ಬಳಿ ಬಂದು ಅತಿ ವಿನಯದಿಂದ ನಡೆದುಕೊಂಡರೂ ಮನಸ್ಸಿನಲ್ಲಿ ವೈರತ್ವವನ್ನೇ ಪೋಷಿಸುತ್ತಾರೆ. ಸ್ವಂತ ರಕ್ತದವರೇ ಬೆನ್ನಿಗೆ ಚೂರಿ ಹಾಕಬಹುದು ಎಂಬುದು ಅತ್ಯಂತ ಕಹಿ ಸತ್ಯ. ಆದ್ದರಿಂದ ಇವರ ವಿಷಯದಲ್ಲಿ ಜಾಗ್ರತೆ ಇರಲಿ. ನಿಮ್ಮ ಅಂತಃಪ್ರಜ್ಞೆಯು ನಿಮಗೆ ಪದೇ ಪದೇ ಎಚ್ಚರಿಕೆ ನೀಡುತ್ತಿದ್ದರೂ ನೀವು ದಯಾಭಾವದಿಂದ ಅದನ್ನು ಅಲಕ್ಷಿಸುತ್ತಿದ್ದೀರಿ. ಮನುಷ್ಯನ ಮನಸ್ಸು ದೈವದ ದರ್ಶನವಿದ್ದಂತೆ, ಆದ್ದರಿಂದ ಒಳಗಿನ ದನಿಯನ್ನು ಗೌರವಿಸಿ. ಅವರ ಜೊತೆ ಕಹಿಯಾಗಿ ಮಾತನಾಡಬೇಡಿ. ಆದರೆ ನಿಮ್ಮ ಗುಟ್ಟುಗಳನ್ನು ಮತ್ತು ದುಃಖದ ಸಂಗತಿಗಳನ್ನು ಅವರ ಮುಂದೆ ಉದುರಿಸಬೇಡಿ. ಅವರು ನಿಮ್ಮ ಸಂಕಷ್ಟಕ್ಕೆ ಸ್ಪಂದಿಸುವುದಿಲ್ಲ, ಬದಲಿಗೆ ಅದನ್ನು ಆನಂದಿಸುತ್ತಾರೆ. ಆದ್ದರಿಂದ ಇಂತಹವರಿಂದ ಅಂತರ ಕಾಯ್ದುಕೊಳ್ಳಿ. ಈ ರೀತಿ ಒಬ್ಬರು ಕುಟುಂಬದ ಒಳಗಿನವರಾದರೆ ಇನ್ನೊಬ್ಬ ಪರಮಶತ್ರು ನಿಮ್ಮ ಅತ್ತೆಯ ಮನೆಯ ಕಡೆಯವರಾಗಿರಬಹುದು. ಅವರು ನಿಮ್ಮ ಮೇಲೆ ಅತೀವ ಪ್ರೀತಿ ವಾತ್ಸಲ್ಯ ಸುರಿಸುತ್ತಾ ಒಳಗೊಳಗೆ ಕೆಟ್ಟದ್ದನ್ನು ಬಯಸುತ್ತಾರೆ. ಅವರು ನಿಮ್ಮ ಚಿಕ್ಕಮ್ಮ, ನಾದಿನಿ, ಸೊಸೆ ಅಥವಾ ವೈವಾಹಿಕ ಸಂಬಂಧದ ಮೂಲಕ ಬಂದ ಯಾವುದೋ ದೂರದ ಸಂಬಂಧಿಯಾಗಿರಬಹುದು. ಈ ವ್ಯಕ್ತಿಯ ಕಪಟತನವನ್ನು ನೀವು ಸದ್ಯಕ್ಕೆ ಊಹಿಸಲು ಅಸಾಧ್ಯ. ಅವರು ನಿಮ್ಮ ಎದುರು ಸುಳ್ಳು ಪ್ರಶಂಸೆಯ ಮಳೆ ಸುರಿಸುತ್ತಾರೆ. ನಿಮ್ಮ ದಾಂಪತ್ಯ ಸುಖವಾಗಿದ್ದರೆ ಅವರಿಗೆ ಸಹಿಸಲು ಆಗುವುದಿಲ್ಲ. ಅವರು ನಿಮ್ಮ ಮುಂದೆ ನಟನೆಯ ಶಿಖರವನ್ನೇ ಏರುತ್ತಾ ನಿಮ್ಮ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚುತ್ತಿರುತ್ತಾರೆ. ನಿಮ್ಮ ಸರ್ವನಾಶವನ್ನೇ ಹಂಬಲಿಸುವ ಇಂತಹ ಇಬ್ಬರು ಮಹಿಳೆಯರ ವಿರುದ್ಧ ನೀವು ಈಗಲೇ ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಎಸ್ಎಂ ಅಕ್ಷರಗಳಿಂದ ನಾಮಕರಣವಾದ ವ್ಯಕ್ತಿಗಳ ಬಗ್ಗೆ ಅತೀವ ಎಚ್ಚರಿಕೆ ವಹಿಸಿ. ಈಗ ಇದಕ್ಕೆ ಪರಿಹಾರವೇನು? ಸ್ವಲ್ಪ ಅಕ್ಕಿ ಅಥವಾ ಒಣ ಬಟಾಣಿ ಕಾಳುಗಳನ್ನು ಹಸ್ತದಲ್ಲಿ ಹಿಡಿದು ನಿರ್ಜನ ಪ್ರದೇಶದಲ್ಲಿ ಕುಳಿತು ನಿಮ್ಮ ಶತ್ರುಗಳ ನಾಮಸ್ಮರಣೆ ಮಾಡಿ. ಅವರ ಯಾವುದೇ ಮಾಟಮಂತ್ರಗಳು ನಿಮ್ಮ ಮೇಲೆ ಪ್ರಭಾವ ಬೀರಬಾರದು ಎಂದು ಸಂಕಲ್ಪಿಸಿ ಒಂದು ಸಣ್ಣ ಗುಂಡಿ ತೋಡಿ ಅದರಲ್ಲಿ ಆ ಕಾಳುಗಳನ್ನು ಹಾಕಿ ಮಣ್ಣು ಮುಚ್ಚಿ ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಕತ್ತರಿಸಿ ಇಟ್ಟು ಹಿಂತಿರುಗಿ ನೋಡದೆ ಮನೆಗೆ ಮರಳಿ. ಇದನ್ನು ಭಾನುವಾರದ ಸಾಯಂಕಾಲ ಅಥವಾ ಶನಿವಾರ ಅಥವಾ ಅಮಾವಾಸ್ಯೆಯ ತಿಥಿಯೆಂದು ಕೈಗೊಂಡರೆ ಶೀಘ್ರ ಫಲ ಲಭಿಸುತ್ತದೆ. ಪ್ರತಿ ಸೋಮವಾರ ಈಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ಪವಿತ್ರ ಅಭಿಷೇಕ ಮಾಡಿಸಿ. ಇದರಿಂದ ಗ್ರಹಗಳ ಪೀಡೆ ನಿವಾರಣೆಯಾಗುತ್ತದೆ. ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಹರಿದ್ರ ಅರಿಶಿನದಿಂದ ಅರ್ಚಿಸಿ ಮತ್ತು ಅಷ್ಟೋತ್ತರ ನಾಮಾವಳಿಗಳನ್ನು ಪಠಿಸಿ. ಬೆಲ್ಲದ ನೈವೇದ್ಯ ಅರ್ಪಿಸುವುದು ಆರ್ಥಿಕ ಮತ್ತು ಆರೋಗ್ಯದ ಅಭಿವೃದ್ಧಿಗೆ ಅತ್ಯುತ್ತಮ. ಅಂತಿಮವಾಗಿ ಲಶುನ ಬೆಳ್ಳುಳ್ಳಿ ಪರಿಹಾರವು ಅತ್ಯಂತ ಪ್ರಭಾವಶಾಲಿಯಾಗಿದೆ. ನೀವು ಯಾವುದೇ ಕೆಲಸಕ್ಕೆ ತೆರಳುವಾಗ ಜೇಬಿನಲ್ಲಿ ಒಂದು ಬೆಳ್ಳುಳ್ಳಿ ಎಸಳನ್ನು ಇರಿಸಿಕೊಳ್ಳಿ. ಮಂಗಳವಾರದ ಶುಭ ಮುಹೂರ್ತದಲ್ಲಿ 10 ಬೆಳ್ಳುಳ್ಳಿ ಎಸಳುಗಳ ಒಂದು ಮಾಲೆಯನ್ನು ಸಿದ್ಧಪಡಿಸಿ ದೈವದ ಮುಂದೆ ಪೂಜಿಸಿ. ನಂತರ ನಿಮ್ಮ ಗ್ರಾಮ ದೇವತೆಗೆ ಪ್ರಾರ್ಥನೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ಅನ್ನದ ಪ್ರಸಾದ ವಿತರಿಸಿ. ಆ ಬೆಳ್ಳುಳ್ಳಿ ಮಾಲೆಯನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ನೇತುಹಾಕಿ. ಈ ಪ್ರಕ್ರಿಯೆಯನ್ನು ಪಾಲಿಸುವುದರಿಂದ ಶತ್ರುಗಳ ದೃಷ್ಟಿದೋಷ ಮತ್ತು ಮನೆಯಲ್ಲಿನ ಕಲಹಗಳು ಶಾಂತವಾಗುತ್ತವೆ. ಬೆಳ್ಳುಳ್ಳಿಯು ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲುವ ದೈವಿಕ ಶಕ್ತಿ ಹೊಂದಿದೆ. ಈ ವ್ರತ ಅಥವಾ ಪರಿಹಾರ ಮಾಡುವಾಗ ಮಾಂಸಾಹಾರ ಸೇವನೆಯಿಂದ ದೂರವಿರಿ ಮತ್ತು ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ನಿಯಮಗಳನ್ನು ಪಾಲಿಸಿ. ಈ 4 ದಿನಗಳ ಅವಧಿಯಲ್ಲಿ ನೀವು ಎಲ್ಲಾ ರೀತಿಯ ಶುಭ ಬದಲಾವಣೆಗಳನ್ನು ಅನುಭವಿಸುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.